ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮಂಜು ಮಮ್ಮಿಯಿಂದ ದೂರ ಆಗ್ತಿದ್ದಾನೆ ಅಂತ ಮೀನಾ ಫೀಲ್ ಮಾಡ್ಕೋತಿರ್ತಾಳೆ. ಹಾಗೆಯೇ ಕುಸುಮ ಅವ್ರಿಗೆ ಹೇಳ್ತಾಳೆ, ಮಂಜುನಲ್ಲಿ ಏನೋ ಬದಲಾವಣೆ ಆಗಿದೆ ನೋಡಿದೀನಮ್ಮ ಅಂತ. ಹೌದು ಕಣೆ, ನಾನು ಗಮನಿಸ್ತಿದ್ದೀನಿ. ಮೊದಲೇನೆ ನಾನು ಹೋಗ್ತೀನಿ ಅಂತ ಹೇಳ್ದ, ನಾನೇನೆ ಅಕ್ಕ ಬಾಬಾ ಬರ್ತಾರೆ ಇರೋ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿದ್ದ ಅಷ್ಟೇ. ಇತ್ತೀಚೆಗೆ ಅವನು ಮನೆಗೆ ಬರೋದೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಮೀನಾ ಯಾಕಮ್ಮ ಅತ್ತೆ ಮನಸ್ಗೂ ಬೇಜಾರು ಮಾಡ್ತೀಯಾ? ಈಗ ನಮ್ಗಳ ಆಸೆ ಏನು? ಮಂಜು ಮತ್ತು ತಾರಾ ಚೆನ್ನಾಗಿರ್ಬೇಕು ಅಷ್ಟೇ ತಾನೇ. ಅವರಿಬ್ಬರು ಸಂತೋಷವಾಗಿರೋದಷ್ಟೇ ಮುಖ್ಯ. ಅವರು ನಮ್ಮ ಮನೇಲಿ ಇದ್ರೇನು ಬೇರೆ ಕಡೆ ಇದ್ರೇನು, ಮಂಜು ಮನಸ್ಸಲ್ಲಿ ನಮಗೋಸ್ಕರ ಒಂದು ಸ್ಪೆಷಲ್ ಜಾಗ ಅಂತೂ ಇದ್ದೇ ಇರುತ್ತೆ. ಅದಂತೂ ನನಗೆ ಚೆನ್ನಾಗಿ ಗೊತ್ತು ಅಂತ ಸೂರ್ಯ ಹೇಳ್ತಿರೋವಾಗ ಅಳಿಯಂದ್ರೆ ಹೇಳ್ತಿರೋದು ಸರಿಯಾಗೇ ಇದೆ. ಅವರಿಬ್ರು ಚೆನ್ನಾಗಿದ್ರೆ ಸಾಕು ಅಂತ ಕುಸುಮ ಹೇಳ್ತಾರೆ. ಅದು ಸರಿನೇ ಅಮ್ಮ, ನಮ್ಗೆಲ್ರಿಗೂ ಅವರಿಬ್ರು ಸಂತೋಷನೇ ಮುಖ್ಯ ಅಂತ ಹೇಳ್ತಾಳೆ ಮೀನಾ. ಸರಿನಮ್ಮ, ನಾವು ಬಂದ ವಿಷಯ ಹೇಳೋದೇ ಮರ್ತೋಯ್ತು. ನಾಳೆ ನೀನು ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾಳೆ. ಏನಕ್ಕೆ ಮೀನಾ, ದಿಢೀರಂತ ಏನಾದರೂ ವಿಶೇಷನಾ ಅಂತ ಕೇಳ್ತಾರೆ ಕುಸುಮ. ಹೌದತ್ತೆ, ನನಗೆ ಮದುವೆ ಅಂತಾನೆ ಸೂರ್ಯ. ಏನು ಹೇಳಿ ಅಂದರೆ ಹೀಗೆ ಹೇಳ್ತಿದ್ದೀರಾ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಕುಸುಮ ಹೇಳ್ತಾರೆ. ಆಗ ಸೂರ್ಯ, ಅತ್ತೆ ದಿಗಿಲು ಬೀಳಬೇಡಿ, ನನಗೆ ಮದುವೆ ಅಂತ ಹೇಳಿದೆ ಅಷ್ಟೇ. ನನಗೆ ಬೇರೆ ಹುಡುಗಿ ಜೊತೆ ಮದುವೆ ಅಂತ ಹೇಳ್ತಿಲ್ಲ. ನಾನು ಮದುವೆ ಆಗ್ತಿರೋದು ನಿಮ್ಮ ಮಗಳು ಮೀನಮ್ಮನ ಜೊತೆನೆ ಅಂತಾನೆ. ಏನು ಹೇಳಿ ಅಂದರೆ ಹೇಳ್ತಿದ್ದೀರಾ ಅಂತ ಕುಸುಮ ಕೇಳ್ತಾರೆ. ಆಗ ಸೂರ್ಯ, ಅದು ಬಂದು ಅತ್ತೆ, ಅಜ್ಜಿಗೆ ತುಂಬ ವರ್ಷದಿಂದ ನಡೆದಿರೋದೆಲ್ಲ ಮರ್ತೋಗಿದೆಯಲ್ವಾ, ಅದಕ್ಕೆ ಅಂತ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದು ಅಳಿ ಅಂದರೆ ಮೀನಾ ಎಲ್ಲನೂ ಹೇಳಿದ್ಲು, ಮನಸ್ಸಿಗೆ ತುಂಬಾನೇ ಕಷ್ಟ ಆಯಿತು. ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು ಅಂತಾರೆ. ಇನ್ನೇನು ಮಾಡೋದು ಅತ್ತೆ, ಅವ್ರಿಗೆ ನಾವು ಮದುವೆ ಆಗಿರೋದೇ ಮರ್ತೋಗಿದೆ. ಮತ್ತೆ ನಾವು ಅವ್ರ ಎದುರಿಗೆ ಮದುವೆ ಆದರೆ ಮರ್ತೋಗಿರೋದೆಲ್ಲ ನೆನಪಾಗೋ ಚಾನ್ಸ್ ಇದೆ ಅಂತ, ಅದಕ್ಕೋಸ್ಕರ ಅಷ್ಟೇ ಅತ್ತೆ. ಅದು ಮಾತ್ರ ಅಲ್ಲ, ಮನೆಯಲ್ಲಿ ಒಂದು ಸಂತೋಷ ಅನ್ನೋದು ತುಂಬಿರ್ಲಿ ಅಂತ ಈ ರೀತಿ ನಿರ್ಧಾರ ಮಾಡಿದ್ದೀವಿ ಅಂತಾನೆ. ಹೌದಮ್ಮ, ನನಗೂ ಅವ್ರಿಗೂ ಮದುವೆ, ಅದೇ ರೀತಿ ರವಿ ಶ್ರುತಿಗೂ ಕೂಡ ಮದುವೆ. ಅದ್ರ ಬಗ್ಗೆ ಅಜ್ಜಿ ಜೊತೆ ಮಾತಾಡೋಕ್ಕೆ ನೀವು ಮನೆಗೆ ಬರಬೇಕು ಅಂತಾಳೆ ಮೀನಾ. ಹೌದಾ, ನಾನು ಬಂದು ಏನು ಮಾತಾಡೋದು ಮೀನಾ, ನಾನೇನಾದರೂ ಗೊತ್ತಿಲ್ಲದೇನೆ ಏನೇನೋ ಮಾತಾಡ್ಬಿಟ್ರೆ ಅಂತ ಕುಸುಮ ಹೇಳ್ತಾರೆ. ಅತ್ತೆ, ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಲಕ್ಕಿ ಕೇಳಿದ್ದಕ್ಕೆಲ್ಲ ಸರಿ ಅಂತೇಳಿ ಉತ್ತರ ಕೊಟ್ಬಿಡಿ ಅಷ್ಟೇ ಸಾಕು, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಸೂರ್ಯ. ಸರಿ ಹೇಳಿದ್ರೆ ನೀವು ಕೂತ್ಕೊಳ್ಳಿ, ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ಕುಸುಮ ಹೋಗ್ತಾರೆ. ಹಾಗೇನೆ ಮೀನಾ ಮಂಜ ನಮ್ಮಿಂದ ದೂರ ಆಗ್ತಿದ್ದಾನಲ್ಲ ಅಂತ ಫೀಲ್ ಮಾಡ್ಕೋತಿರ್ತಾಳೆ. ಈ ಕಡೆ ಮನೋಜ್ ದೇವಿಕಾ ಮನೆಗೆ ಬರ್ತಾನೆ. ಬನ್ನಿ ಹೇಳಿ ಅಂದರೆ ಬನ್ನಿ ಅಂತಾರೆ ದೇವಿಕಾ. ಹೇಳಿ ಆಂಟಿ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕರೆಸಿದ್ರಲ್ಲ ಅಂತಾನೆ ಮನೋಜ. ಹೌದು ಹೇಳಿ ಅಂದರೆ ಎಲ್ಲ ಒಳ್ಳೆ ವಿಷಯನೇ, ನಾಳೆನೇ ಆಡಿಟರ್ನ ಬರೋಕ್ಕೆ ಹೇಳಿದ್ದೀನಿ ಅಂತಾರೆ. ಏನಕ್ಕೆ ಆಂಟಿ ಹಾಗಂತ ಮನೋಜ ಕೇಳ್ತಾನೆ. ನನ್ನ ಹೆಸರಲ್ಲಿರೋ ಕೆಲವು ಪ್ರಾಪರ್ಟೀಸ್ನ ನಿಮ್ಮ ಹೆಸರು ಮಾಡೋಣ ಅಂತ. ಏನಂಟಿ ಹೇಳ್ತಿದ್ದೀರಾ, ನಿಜನಾ ಅಂತ ಕೇಳ್ತಾನೆ ಮನೋಜ. ಹೌದು ಹೇಳಿ ಅಂದರೆ ಕೊಡೈಕೆನಾಲ್ನಲ್ಲಿ ಮನೆ ಮತ್ತೆ ಲ್ಯಾಂಡ್ ಎಲ್ಲ ಇದೆ, ಅದನ್ನ ನಿಮ್ಮ ಹೆಸರು ಮಾಡೋಕೆ ಅಂತ ಆಡಿಟರ್ ಹತ್ರ ಮಾತಾಡಿದ್ದೀನಿ. ಅವ್ರಾಗಂತಿರುವಾಗ ಕೊಡೈಕೆನಾಲ್ನಲ್ಲ ಅಂತ ಮನೋಜ್ ಹೇಳ್ತಾನೆ. ಹೌದು ಹೇಳಿ ಅಂದರೆ ರಿಜಿಸ್ಟ್ರೇಷನ್ ಎಲ್ಲನೂ ಅಲ್ಲೇ ಇಟ್ಕೊಳ್ಳೋಣ ಅಂತಾರೆ. ಒಂದ್ಸರಿ ಕೊಡೈಕೆನಾಲ್ಗೆಲ್ಲ ಬಂದು ಪ್ರಾಪರ್ಟೀಸ್ ಹೇಗಿದೆ ಅಂತ ನೋಡಿ ಅಂತಾರೆ. ಯಾವಾಗ ಹೋಗ್ಬೇಕು ಅಂತ ಹೇಳಿ ಆಂಟಿ, ನಾನು ಬಂದ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಮಾಡೋಕೆ ಹೇಳಿದ್ದೀನಿ, ಡೇಟ್ ಹೇಳ್ತಾರೆ, ಅವತ್ತು ನಾವು ಅಲ್ಲಿಗೆ ಹೋಗ್ಬಿಡೋಣ, ಅಲ್ಲೇನೆ ಎಲ್ಲಾನು ನಿಮ್ಮ ಹೆಸರು ಮಾಡ್ಕೊಟ್ಬಿಡ್ತೀನಿ ಅಂತ ದೇವಿಕಾ ಹೇಳ್ತಾರೆ. ಆಂಟಿ, ಅದ್ರ ವ್ಯಾಲ್ಯೂ ಎಲ್ಲ ಎಷ್ಟಿರುತ್ತೆ ಅಂತ ಮನೋಜ್ ಕೇಳ್ತಾನೆ. ಕೊಡೈಕೆನಾಲಲ್ಲಿ ಇರೋದೆ, ಅದ್ರ ವ್ಯಾಲ್ಯೂ 25 ಕೋಟಿ ಆಗ್ಬೋದು ಅಂತ ದೇವಿಕಾ ಹೇಳ್ತಾರೆ. ಆಗ ಮನೋಜ ಕೊಡೈಕೆನಾಲ್ನಲ್ಲಿ ಇರೋ ತರ ಡ್ಯಾನ್ಸ್ ಮಾಡ್ತಿರೋ ತರ ಕನ್ಸು ಕಾಣ್ತಾನೆ. ಆಗ ದೇವಿಕಾ ಅಳಿ ಅಂದ್ರೆ ಅಂತ ಜೋರಾಗಿ ಕೂಗಿ ಎಚ್ಚರ ಮಾಡ್ತಾರೆ. ಅಯ್ಯೋ ಕನ್ಸ ಅನ್ಕೋತಾನೆ ಮನೋಜ. ಏನ್ ಹೇಳಿ ಅಂದ್ರೆ ಕೈನ ಮೇಕೆ ಎತ್ಕೊಂಡು ಯಾಕೆ ನಿಂತಿದ್ದೀರಾ ಅಂತ ದೇವಿಕಾ ಕೇಳ್ತಾರೆ. ಅದೆಲ್ಲ ಏನಿಲ್ಲ ಆಂಟಿ, ಸುಮ್ಮನೆ ಕೈನ ಹಾಗೆ ಸ್ಟ್ರೆಚ್ ಮಾಡ್ತಿದೆ ಅಂತಾನೆ ಮನೋಜ. ಯಾವಾಗ ಹೋಗೋದು ಕೊಡೈಕೆನಾಲ್ಗೆ ಅಂತ ಹೇಳಿ ಆಂಟಿ, ಹೋಗಿ ಬಂದ್ಬಿಡೋಣ ಅಂತಾನೆ. ಹೇಳ್ತೀನಿ ಹೇಳಿ ಅಂದ್ರೆ. ಆಮೇಲೆ ಇನ್ನೊಂದು ವಿಷಯ, ಇವತ್ತು 5 ಶುಭಗ್ರಹಗಳು ಒಂದೇ ನೇರಕ್ಕೆ ಬರ್ತಿವೆ. ಅವ್ರಾಗಂತಿರುವಾಗ ಸೂಪರ್ ಅಂತಾನೆ ಮನೋಜ. ಇವತ್ತಿನ ದಿನ ಚೆನ್ನಾಗಿದೆ ಹೇಳಿ ಅಂದರೆ, ಅದಕ್ಕೆ ನಿಮ್ಗೂ ನನ್ನ ಮಗಳಿಗೂ ಇವತ್ತೇ ಶಾಂತಿ ಮುಹೂರ್ತನ ಏರ್ಪಾಡು ಮಾಡಿದ್ದೀನಿ ಅಂತಾರೆ. ಏನಂತ ದಿಢೀರ್ ಅಂತ ಹೀಗೆ ಹೇಳ್ತಿದ್ದೀರಾ ಅಂತಾನೆ ಮನೋಜ. ಎಲ್ಲಾನು ದಿಢೀರ್ ಅಂತಾನೆ ಅಲ್ವಾ ಹೇಳಿ ಅಂದ್ರೆ ನಿರ್ಧಾರ ತಗೋತಿರೋದು ಅಂತ ದೇವಿಕಾ ಹೇಳ್ತಾರೆ. ಈಗ ಪ್ರಾಪರ್ಟಿನ ನಿಮ್ಮ ಹೆಸರು ಮಾಡ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ದಿಢೀರ್ ಅಂತಾನೆ ತಾನೇ ನಿರ್ಧಾರ ತಗೊಂಡಿರೋದು ಅಂತ ದೇವಿಕಾ ಹೇಳ್ತಿರೋವಾಗ, ಓ ಅದಕ್ಕೆನಾ ಆ ವಿಷಯನ ಮೊದಲೇ ಹೇಳಿದ್ದು, ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಇವರು ಅಂತ ಮನೋಜ್ ಅನ್ಕೋತಿರ್ತಾನೆ. ಏನ್ ಹೇಳಿ ಅಂದ್ರೆ ಹಾಗಂತ ದೇವಿಕಾ ಕೇಳ್ತಿರೋವಾಗ, ಇಲ್ಲ ಆಂಟಿ ಈಗ ಹೇಗೆ ಅಂತ ಮನೋಜ್ ಅಂತಿರೋವಾಗ, ಅಳಿ ಅಂದ್ರೆ ಇದಕ್ಕೂ ಮೇಲೆ ಇನ್ನು ಮುಂದೆ ಶಾಂತಿ ಮುಹೂರ್ತನ ತಳ್ಳಕ್ಕಾಗಲ್ಲ, ನೀವು ಇಲ್ಲೇ ಕುತ್ಕೊಂಡಿರಿ, ಕನಗ ರೆಡಿ ಆಗ್ತಿದ್ದಾಳೆ, ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಮನೋಜ್ ಹೊರಗಡೆ ಬಂದು ಜ್ಯೋತಿಷಿಗೆ ಫೋನ್ ಮಾಡ್ತಾನೆ. ಹೇಳಿ ಪಪ್ಪಾರಪ್ಪ ಮನೋಜ್ ಅಂತ ಜ್ಯೋತಿಷಿ ಕೇಳ್ತಾರೆ. ಸಾರ್, ಒಂದು ಗುಡ್ ನ್ಯೂಸ್ ಒಂದು ಸ್ಯಾಡ್ ನ್ಯೂಸ್ ಎರಡು ಇದೆ ಅಂತ ಹೇಳ್ತಾನೆ. ಓ, 2 ನ್ಯೂಸು ಒಂದೇ ಟೈಮಲ್ಲಿ ಹೇಳ್ತಿದ್ದೀರಾ? ಸರಿ, ಗುಡ್ ನ್ಯೂಸ್ ಏನು ಅಂತ ಕೇಳ್ತಾರೆ. ನಾನು ಕನಗ ಮನೇಲಿದ್ದೀನಿ, ಅವರಮ್ಮ ನನಗೆ ಕೊಡೈಕೆನಾಲ್ ಪ್ರಾಪರ್ಟಿನ ಬರ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಾನೆ. ಓಹೋ, ವೆರಿ ಗುಡ್, ನಾನು ಹೇಳೋ ಭವಿಷ್ಯ ತಪ್ಪಾಗಲ್ಲ ಅಂತ ಜ್ಯೋತಿಷಿ ಹೇಳ್ತಾರೆ. ನೀವು ಕೋಟೀಶ್ವರರಾಗ್ತೀರಾ ಅಂತ ನಾನು ಹೇಳಿದ್ನಲ್ವಾ, ಈಗ ನೋಡಿ ಕೋಟಿಗಟ್ಟಲೆ ಸ್ವತ್ತು ನಿಮ್ಮ ಹೆಸ್ರಿಗೆ ಬರ್ತಿದೆ, ನಾನು ಹೇಳೋ ಭವಿಷ್ಯ ಮಿಸ್ಸೇ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದಾಗ ನನಗೂ ಕೂಡ ಸಂತೋಷ ಆಯಿತು ಅಂತ ಮನೋಜ ಹೇಳ್ತಾನೆ. ಇದು ಖುಷಿ ಪಡೋ ವಿಷಯ ತಾನೇ, ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ಅಂತಾರೆ ಜ್ಯೋತಿಷಿ. ಇನ್ಮೇಲೆ ರಾಜನ್ ಥರ ಜೀವನ ಮಾಡ್ತೀರಾ? ಜ್ಯೋತಿಷಿ ಆಗಂತಿರುವಾಗ, ಇರ್ಬೋದು ಸರ್, ಅದ್ರ ಜೊತೆನೆ ಒಂದು ಸ್ಯಾಡ್ ನ್ಯೂಸ್ ಇದೆ ಅಂತಾನೆ ಮನೋಜ. ಅದೇನು ನ್ಯೂಸು ಅಂತ ಜ್ಯೋತಿಷಿ ಕೇಳ್ತಾರೆ. ಇವತ್ತಿನ ದಿನ ಚೆನ್ನಾಗಿದೆ ಅಂತ ನನಗೂ ಕನಗಾಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದಾರೆ ಅಂತಾನೆ ಮನೋಜ.
ಇದೇಗೆ ಸ್ಯಾಡ್ ನ್ಯೂಸ್ ಆಗುತ್ತೆ, ಇದು ಗುಡ್ ನ್ಯೂಸ್ ತಾನೇ ಅಂತ ಜ್ಯೋತಿಷಿ ಹೇಳ್ತಾರೆ. ಈ ಗ್ರಹಗಳೆಲ್ಲ ಒಟ್ಟಾಗಿ ಸೇರಿ ಸ್ವತ್ತು ಸಂತೋಷನೆಲ್ಲಾನು ಒಟ್ಟಾಗಿ ಕೊಡ್ತೀವಿ ನಿಮ್ಗೆ, ಜೀವನದಲ್ಲಿ ಖುಷಿಯಾಗಿ ಚೆನ್ನಾಗಿ ಬಾಳ್ತೀರಾ ಅಂತ ಹೇಳ್ತಾರೆ. ಅದೇಗೆ ಸರ್ ಅಂತ ಮನೋಜ್ ಕೇಳ್ತಿರೋವಾಗ, ಇಲ್ಲಿ ಕೇಳಿ ಪಪ್ಪರಪ್ಪ ಮನೋಜ್, ಕೊಡೈಕೆನಾಲಲ್ಲಿ ನಿಮ್ಗೆ ಕೋಟಿಗಟ್ಟಲೆ ಆಸ್ತಿ ಸಿಗ್ತಿದೆ. ಹಾಗಂದ್ಮೇಲೆ ನೀವು 10 ವರ್ಷ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಗೆ ಅಂತ ಅದೃಷ್ಟ ಬಂದಿದೆಯಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸರಿ ಸರ್, ಆದರೆ ಕನಗ ಇರೋ ಕಂಡೀಷನ್ ಅಲ್ಲಿ ಹೇಗೆ ಫಸ್ಟ್ ನೈಟ್ ಅಂತ ಹೇಳಕ್ ಬರ್ತಾನೆ. ನಂಗೆ ಅದೆಲ್ಲ ಇಷ್ಟ ಇಲ್ಲ ಸರ್ ಅಂತಾನೆ. ಸರಿ ಟೆನ್ಷನ್ ಆಗ್ಬೇಡಿ, ಬೇಡ ಅಂತ ಹೇಳಿ ಹೊರಟೋಗಿ ಅಂತ ಹೇಳ್ತಾರೆ. ಹಾಗನ್ಬಿಟ್ಟೆ ಪ್ರಾಪರ್ಟಿ ಸಿಗಲ್ವಲ್ಲ ಸರ್ ಅಂತಾನೆ ಮನೋಜ. ಹಾಗಾದ್ರೆ ಇದಕ್ಕಿರೋದು ಒಂದೇ ಒಂದು ದಾರಿ ಅಂತಾರೆ ಜ್ಯೋತಿಷಿ. ಏನದು ಸರ್ ಅಂತ ಮನೋಜ ಕೇಳ್ತಾನೆ. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ತಿದ್ದು ಆಮೇಲೆ ಲೈಟ್ ಆಫ್ ಮಾಡಿಬಿಡಿ, ಚೆನ್ನಾಗಿ ನಿದ್ದೆ ಮಾಡಿದ್ರಾಯ್ತು. ಒಳಗಡೆ ಏನು ನಡೀತು ಅಂತ ಹೊರಗಡೆ ಅವ್ರಿಗೆ ಏನಾದರೂ ಗೊತ್ತಾಗುತ್ತಾ? ಅವ್ರಾಗಂತಿರೋವಾಗ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತಾನೆ ಮನೋಜ. ಅದೆಲ್ಲ ಆಗುತ್ತೆ, ನಾನು ಹೇಳ್ದಾಗ ಕೇಳಿದ್ರೆ ಆ ಕೋಟಿಗಟ್ಟಲೆ ಆಸ್ತಿ ಎಲ್ಲ ನಿಮ್ಗೆ ಸಿಗುತ್ತೆ ಅಂತಾರೆ. ಸರಿ ಸರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಮನೋಜ್ ಫೋನ್ ಇಡ್ತಾನೆ. ಈ ಕಡೆ ದೇವಿಕಾ ಅವರು, ಅಳಿಯಂದ್ರೆ ನಿಮ್ಗೆ ಅಂತ ನಂದಿರೋ ಡ್ರೆಸ್ ಇದು ತಗೊಳ್ಳಿ, ನೀವು ರೂಮ್ಗೆ ಹೋಗಿ ರೆಡಿಯಾಗಿ ಕನಗ ಅಷ್ಟಲ್ಲಿ ಬಂದ್ಬಿಡ್ತಾಳೆ, ನಾನು ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ದೇವಿಕಾ ಹೋಗ್ತಾರೆ. ಮನೋಜ್ ರೂಮ್ಗೆ ಹೋಗಿ ನೋಡ್ತಾನೆ. ಏನಪ್ಪ ಇದು ಡೆಕೋರೇಷನ್ ಎಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ, ಹೇಗೆ ತಪ್ಪಿಸ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವೇ? ಅಯ್ಯೋ ದೇವ್ರೆ, ನನ್ನನ್ನು ಈ ಸಮಸ್ಯೆಯಿಂದ ನೀನೇ ಕಾಪಾಡಬೇಕು ಅಂತ ಬೇಡ್ಕೊತಿರ್ತಾನೆ. ಕನಗನ ಕರ್ಕೊಂಡು ಬರ್ತಾರೆ ದೇವಿಕಾ. ಅಮ್ಮ, ಏನಕ್ಕೆ ನನಗೆ ಈ ಥರ ಡ್ರೆಸ್ ಹಾಕಿದ್ದೀರಾ, ಇವತ್ತು ನನ್ನ ಮ್ಯಾರೇಜ್ ಅಂತ ಕೇಳ್ತಾಳೆ. ಇಲ್ಲಮ್ಮ, ಮನೋಜ್ ಅಳಿಯಂದ್ರು ಬಂದಿದ್ದಾರೆ ಅಂತ ದೇವಿಕಾ ಹೇಳ್ತಾರೆ. ಹಾಯ್, ಹಸ್ಬೆಂಡ್ ಬಂದಿದ್ದಾರಾ? ಎಲ್ಲಿದ್ದಾರೆ ಅವರು ಅಂತ ಕೇಳ್ತಾಳೆ. ಒಳಗಿದ್ದಾರೆ ಅಂತ ದೇವಿಕಾ ಹೇಳ್ತಾರೆ. ಸರಿ, ನಾನು ಈಗಲೇ ಹೋಗಿ ನೋಡ್ತೀನಿ ಅಂತ ಕನಗ ಹೋಗ್ತಿರೋವಾಗ, ಇಲ್ಲ ಬೈಲಿ, ಈ ಹಾಲ್ ಗ್ಲಾಸ್ನ ತಗೋ ಅಂತ ಹೇಳ್ತಾರೆ. ನಾನು ಆಗ್ಲೇ ಕುಡಿದ್ನಲ್ಲಮ್ಮ ಅಂತ ಕನಗ ಹೇಳ್ತಾಳೆ. ಸರಿನಮ್ಮ, ಇದು ನಿನ್ಗೂ ನಿನ್ನ ಹಸ್ಬೆಂಡ್ಗೂ, ನೀನು ಸ್ವಲ್ಪ ಕುಡಿದು ಅವ್ರಿಗೂ ಕೂಡ ಸ್ವಲ್ಪ ಕುಡಿಯೋಕೆ ಕೊಡು ಅಂತ ಹೇಳ್ತಾರೆ. ಅದಕ್ಕೆಲ್ಲ 2 ಗ್ಲಾಸ್ ಕೊಡ್ಬೇಕಲ್ವೇನಮ್ಮ ಅಂತ ಕನಗ ಕೇಳ್ತಾಳೆ. ಯಾಕೆ ನಮ್ಮನೇಲಿ ಹಾಲಿಲ್ವಾ ಅಂತ ಕೇಳ್ತಾಳೆ. ಕನಗ, ಹೇಳೋದನ್ನ ಕೇಳಮ್ಮ, ತಗೋ ಒಳಗೋಗು ಅಂತ ಹೇಳ್ತಾರೆ ದೇವಿಕಾ. ಅಯ್ಯೋ, ಸರಿಯಾಗಿ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ ಹಾಗಂತ ಮನೋಜ್ ಅನ್ಕೋತಿರೋವಾಗ ಐ ಹಸ್ಬೆಂಡ್ ಅಂತ ಕನಗ ಬರ್ತಾಳೆ. ಬಂದ್ಬಿಟ್ಲಲ್ಲಪ್ಪ ಕನಗ, ಬಾಗ್ಲಾಗು ಅಂತ ಹೇಳ್ತಾನೆ ಮನೋಜ್. ಕನಗ ಬಲೂನೆಲ್ಲನೂ ಮುಟ್ಟಿ ನೋಡ್ತಾ ಒಳಗೆ ಬರ್ತಾಳೆ. ಹಸ್ಬೆಂಡ್, ಹಾಲು ತಗೊಳ್ಳಿ, ಅಮ್ಮ ಕೊಟ್ಟರು, ಇದರಲ್ಲಿ ನೀವು ಅರ್ಧ ಕುಡಿದು ಮಿಕ್ಕಿದ್ರನ್ನ ನನಗೆ ಕೊಡಬೇಕು, ಯಾವುದೋ ಗೇಮ್ ಅಂತೆ, ತಗೊಳ್ಳಿ ಕುಡೀರಿ ಅಂತ ಹೇಳಿ ಕೊಡ್ತಾಳೆ. ಮನೋಜ್ ಎಲ್ಲ ಅಲ್ಲೂ ಕುಡಿತಿರೋವಾಗ, ಸಾಕು ಕುಡೀಲಿ, ನಾನು ಒಂದು ಸ್ವಲ್ಪ ಕುಡಿತೀನಿ ಅಂತೇಳಿ ಕನಕ ಗ್ಲಾಸ್ಗೆ ಇಟ್ಕೊಂಡು ಮಿಕ್ಕಿದ ಹಾಲೆಲ್ಲ ಕುಡಿತಾಳೆ. ಖಾಲಿ ಆಯ್ತು ಅಂತ ಹೇಳಿ ಮನೋಜ್ ಪಕ್ಕದಲ್ಲಿ ಕುತ್ಕೋತಾಳೆ. ದೂರ ಹೋಗ್ತಿರುವಾಗ ಕನಗ ಹತ್ರ ಬರ್ತಾ ಇರ್ತಾಳೆ. ಸರಿ ಕನಗ, ನಿನ್ಗೆ ನಾನಂದ್ರೆ ಇಷ್ಟನಾ ಅಂತ ಕೇಳ್ತಾನೆ ಮನೋಜ್. ನೀವು ನನ್ನ ಹಸ್ಬೆಂಡ್ ತಾನೆ, ನೀವಂದ್ರೆ ನನಗೆ ತುಂಬಾನೇ ಇಷ್ಟ ಅಂತ ಕನಗ ಹೇಳ್ತಿರುವಾಗ ಮನೋಜ್ ಹೋಗಿ ಲೈಟ್ ಆಫ್ ಮಾಡ್ತಾನೆ. ಆಗ ಕನಗ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಕನಗ, ಏನಾಯ್ತು ಅಂತ ಮತ್ತೆ ಲೈಟ್ ಹಾಕ್ತಾನೆ. ಸರಿ ಅಂತೇಳಿ ಮತ್ತೆ ಆಫ್ ಮಾಡ್ತಾನೆ. ಮತ್ತೆ ಕನಗ ಜೋರಾಗಿ ಕಿರ್ಚ್ಕೋತಾಳೆ. ಮತ್ತೆ ಲೈಟ್ ಹಾಕ್ತಾನೆ. ಏನಾಯ್ತು ಕನಗ, ಯಾಕೆ ಹೆಚ್ಕೊಂಡೆ ಅಂತ ಕೇಳ್ತಾನೆ. ಎಲ್ಲ ಸರಿ ಹೋಯ್ತು ಈಗ. ಮನೋಜ್ ಅವಳು ಕೂಗಾಡ್ತಿರೋದನ್ನ ನೋಡಿ ಎದ್ರುಕೊಂಡು, ಏನ್ ಭಯ ಪಟ್ಕೋತಿದ್ದಾಳ ಇವಳು ಅಂತ ಮನ್ಸಲ್ಲಿ ಅನ್ಕೋತಿರ್ತಾನೆ. ಹಸ್ಬೆಂಡ್, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕನಗ ಕೇಳ್ತಾಳೆ. ಈಗ್ಲೇ ಬಂದ್ಬಿಟ್ಟೆ ಅಂತ ಮನೋಜ್ ಆಚೆ ಹೋಗ್ತಾನೆ. ಆಂಟಿ ಅನ್ಕೊಂಡು ಜೋರಾಗಿ ಕೂಗ್ತಾ ಆಚೆ ಬರ್ತಾನೆ. ದೇವಿಕಾ ಅಲ್ಲೇ ಸೋಫಾ ಮೇಲೆ ಮಲಗ್ಬಿಟ್ಟಿರ್ತಾರೆ. ಆಂಟಿ ಒಳಗೆ ಬಂದು ನೋಡಿ ಅಂತಾನೆ. ಏನು ಅಂತ ದೇವಿಕಾ ಕೇಳ್ತಾರೆ. ಆಗಲ್ಲ ಆಂಟಿ, ನಿಮ್ಮ ಮಗಳು ಲೈಟ್ ಆಫ್ ಮಾಡಿದ ತಕ್ಷಣ ಕಿರ್ಸ್ಕೋತಿದ್ದಾಳೆ ಅಂತಾನೆ, ಅವಳಾಗಿ ನಡ್ಕೋತಿದ್ರೆ ನನಗೆ ಭಯ ಆಗುತ್ತೆ ಅಂತಾನೆ. ಅಯ್ಯೋ, ನಾನು ಹೇಳೋದನ್ನೇ ಮತ್ತೋದೆ ಹೇಳಿ ಅಂದ್ರೆ ಅವಳಿಗೆ ಕತ್ಲು ಅಂದ್ರೆ ಭಯ, ಕೂಗಾಡಕ್ಕೆ ಸುಳ್ಳು ಮಾಡ್ಬಿಡ್ತಾಳೆ. ದೇವಿಕಾ ಹಾಗಂತಿರುವಾಗ, ಏನಂಟಿ ಇದನ್ನೆಲ್ಲ ಮೊದಲೇ ಹೇಳ್ಬಾರ್ದ ನನಗೆ, ಇದ್ರ ಮಧ್ಯೆ ಬೇರೆ ಶಾಂತಿ ಮುಹೂರ್ತ ಬೇರೆ ಇಟ್ಕೊಂಡಿದ್ದೀರಾ, ಇದೆಲ್ಲ ನನಗೆ ಸರಿ ಹೋಗ್ತಿಲ್ಲ ಹಾಗಂತ ಮನೋಜ್ ಹೇಳ್ತಿರುವಾಗ, ಇಲ್ಲ ಅಳಿ ಅಂದ್ರೆ ನೀವು ಅವಳ ಜೊತೆ ಮಾತಾಡಿ, ಅವಳ ಜೊತೆ ಗೇಮ್ ಆಡ್ತೀನಿ ಅಂತ ಹೇಳ್ತಾರೆ. ಗೇಮಾ ಅಂತ ಮನೋಜ್ ಕೇಳ್ತಾನೆ. ಆಗಲ್ಲ ಅಳಿ ಅಂದ್ರೆ ಆಟ ಆಡೋ ತರ ಮಾತಾಡಿದ್ರೆ ಅವಳು ನಾರ್ಮಲ್ ಆಗಿರ್ತಾಳೆ ಅಂತಾಳೆ. ಆಂಟಿ, ಇದೆಲ್ಲ ನನಗೆ ಏನೋ ಒಂಥರ ಅಬ್ನಾರ್ಮಲ್ ಅನಿಸ್ತಿದೆ ಅಂತಾನೆ ಮನೋಜ. ಅಳಿ ಅಂದ್ರೆ ಕನಗ ನಿಮ್ಮ ವೈಫ್, ನೀವಿಬ್ರು ಜೀವನ ಪರ್ಯಂತ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಒಬ್ರಿಗೊಬ್ರು ಮಾತಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವಳಿಗೆ ಮಾತಾಡೋದು ಮಾತ್ರ ಗೊತ್ತು, ಅವಳಿಗೇನು ಅರ್ಥ ಆಗುತ್ತಾ ಅಂತ ಮನೋಜ್ ಕೇಳ್ತಾನೆ. ಅವಳ ಜೊತೆ ನಿಧಾನಕ್ಕೆ ಮಾತಾಡಿ ಹೇಳಿ ಅಂದ್ರೆ ಅವಳು ನಿಮ್ಮ ಜವಾಬ್ದಾರಿ, ನೀವೇನೇ ಅವಳಿಗೆ ಕೇರ್ ಮಾಡಬೇಕು, ನೀವು ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿ ಹೋಗಿ ಅಂತ ಹೇಳ್ತಾರೆ ದೇವಿಕಾ. ಮನೋಜ ಹ್ಯಾಪ್ ಮಾರಿ ಹಾಕೊಂಡು ಭೂಮಿಗೆ ಹೋಗ್ತಾನೆ. ಕನಗ ಹೂಗಳನ್ನ ಎರ್ಚ್ಕೊಂಡು ಆಟಾಡ್ತಿರ್ತಾಳೆ. ಅಯ್ಯಯ್ಯೋ, ಇವಳನ್ನ ಹೇಗೆ ಸಂಭಾಳಿಸೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ನನಗೆ ಈ ಫಸ್ಟ್ ನೈಟ್ ಎಲ್ಲ ಹಿಡಿಸ್ತಿಲ್ಲ ಅಂತ ಹೇಳ್ತಿದ್ರು, ಕೇಳ್ತಿಲ್ಲ ಇವರು, ಏನ್ ಮಾಡೋದು ಅನ್ಕೊಂಡು ಅಲ್ಲಿದೆ ಅಂತ ಬಲೂನ್ನ ತಗೊಂಡ್ಬಿಡ್ತಾನೆ. ಕನಗ ಅನ್ಕೊಂಡು ಬಂದು ಕೂತ್ಕೋತಾನೆ ಮನೋಜ್. ನೋಡಿದ್ರ ಹಸ್ಬೆಂಡ್, ಇಲ್ಲಿ ಎಷ್ಟೊಂದೆಲ್ಲ ಹೂವಿದೆ ಹಾಗಂತ ದೇವಿಕಾ ಹೇಳ್ತಿರುವಾಗ, ನಿನ್ಗೆ ಬಲೂನ್ ಅಂದ್ರೆ ಇಷ್ಟನಾ ಅಂತಾನೆ. ತುಂಬಾ ಇಷ್ಟ, ಅದನ್ನೆಲ್ಲ ಹೊಡೆದಾಕೋಣ ಅಂತಾಳೆ ಕನಗ. ಅದೆಲ್ಲ ಏನು ಬೇಡ, ನಾನು ನಿನ್ಗೆ ಊದ್ ಕೊಡ್ಲಾ ಅಂತಾನೆ ಮನೋಜ್. ಜೋರಾಗಿ ಊದು ಅಂತ ಮನೋಜ್ ಊದ್ತಿರುವಾಗ ಕನಗ ಜೋರಾಗಿ ಕಿರ್ತಾ ಆಟಾಡ್ತಿರ್ತಾಳೆ. ಈ ಕಡೆ ಶಾಂತಿ ಮನೋಜ್ ಅಂತ ಕೂಗ್ತಾ ಬರ್ತಾಳೆ. ಬೇಗ ಬಾರೋ ಅಂತಿರುವಾಗ, ಏ ಶಾಂತಿ ಬಂದ್ ಕೂತ್ಕೋ ಇಲ್ಲಿ. ಬಂದ ತಕ್ಷಣ ಅದೇನು ಮನೋಜ ಅಂತ ಕೂಗ್ತಿದೀಯಲ್ಲೇ ಅಂತ ಕೇಳ್ತಾರೆ. ಅವನು ಮನೆಯಲ್ಲೇ ತಾನೇ ಇರೋದು ಅಂತ ಶಾಂತಿ ಕೇಳ್ತಾಳೆ. ಲೇ ಮನೋಜ್, ಬೇಗ ಬಾರೋ ಅಂತ ಕೂಗ್ತಾಳೆ. ಬರ್ತಿದ್ದೀನಮ್ಮ ಅಂತ ಮನೋಜ್ ಹೇಳ್ತಾನೆ. ಮೀನಾ ನೀರು ತಂದು ಕೊಡ್ತಾಳೆ. ಹೇಳಮ್ಮ, ಏನು ಮುಖ್ಯವಾದ ವಿಷಯ ಮಾತಾಡೋಕೆ ಕರೆದ ಅಂತಾನೆ ಮನೋಜ. ಹೌದು ಕಣ, ನೀನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅಂತಾಳೆ ಶಾಂತಿ. ಆಗ ಸೂರ್ಯ, ಏನ್ ಸಕ್ರೆ ಡಿವೋರ್ಸ್ ಸಿಕ್ಬಿಡ್ತಾ, ಇಷ್ಟು ಬೇಗ ಸಿಗೋಕ್ ಚಾನ್ಸೇ ಇಲ್ವಲ್ಲ. ಸೂರ್ಯ ಹಾಗಂತಿರುವಾಗ, ನಿನ್ನನ್ನು ಯಾರಾದ್ರೂ ಅದನ್ನ ಕೇಳಿದ್ರ ಅಂತಾಳೆ ಶಾಂತಿ.
ಮನೋಜ್ ನಿನ್ ಮದ್ವೆ ವಿಷಯನ ಜ್ಯೋತಿಷಿಗಳ ಹತ್ರ ಹೇಳಿದೆ. ಅವರು ತುಂಬಾ ಜನಗಳಿಗೆ ಒಳ್ಳೊಳ್ಳೆ ಕಡೆ ಹುಡುಗಿನ ನೋಡ್ಕೊಟ್ಟಿದ್ದಾರೆ. ಅದ್ ಮಾತ್ರ ಅಲ್ಲ ಕಣೋ, ಅವ್ರಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹುಡುಗಿರ್ ಜಾತಕ ಎಲ್ಲ ಗೊತ್ತಿದೆ. ಅವಳಾಗಂತಿರುವಾಗ ಅದೆಂತದ್ದು, ಅದಕ್ಕೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿರ್ ಜಾತಕ ಮಾತ್ರ ಅವ್ರ ಹತ್ರ ಇರೋಕ್ ಸಾಧ್ಯ ಹಾಗಂತ ಸೂರ್ಯ ಹೇಳ್ತಿರುವಾಗ ಶಾಂತಿ ಅದು ಮಾತ್ರ ಅಲ್ಲ ಕಣೋ, ನಿನ್ ಹೆಂಡತಿ ಮನೆಯವ್ರ ತರ ಇರೋ ಜಾತಕನ ಅವ್ರು ನೋಡೋದೇ ಇಲ್ಲ ಅಂತ. ಅದೇ ಅದ್ರ ಅರ್ಥ ನಮ್ಮ ಕುಟುಂಬದವ್ರ ಥರ ಅಥವಾ ನಮ್ಗಿಂತ ದೊಡ್ಡ ಶ್ರೀಮಂತರ ಕುಟುಂಬದವ್ರ ಥರ ಇರೋ ಜಾತಕನ ಮಾತ್ರ ಅವ್ರು ನೋಡೋದು. ನಾವು ಹೋಗಿ ನೋಡಿದ್ರಾಯ್ತು ಅಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ ಅಪ್ಪ ಮೀನಾ ಈ ಮನೆಗೆ ಸೊಸೆಯಾಗಿ ಬಂದು ಬಾಟಿರೋದ್ರಿಂದನೇ ಎಲ್ಲರೂ ಸಂತೋಷವಾಗಿರೋದು. ನಿನ್ ಮಗನ ಥರ 2ನೇ ಮದ್ವೆಗೆ ಹುಡುಗಿನ ಹುಡುಕ್ಬೇಕಾಗಿಲ್ಲ ಅಂತಾನೆ ಸೂರ್ಯ. ಏನೋ ಆಡ್ಕೋತಿದ್ಯೇನೋ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥವ್ರು ಏ ಶಾಂತಿ, ನೀನು ಮನೋಜ್ಗೆ ಹುಡುಗಿ ನೋಡ್ತಿರೋದು, ಅದನ್ನ ಮನೋಜ್ ಜೊತೆ ಮಾತಾಡ್ಕೋಬೇಕು. ನಿಮ್ಮಿಬ್ರ ಮಧ್ಯೆ ಅವಳನ್ನಕ್ಕೆ ಹೇಳ್ತರ್ತಿದ್ಯಾ? ಅವಶ್ಯಕತೆ ಇಲ್ಲದೆ ಮೀನಾ ಕುಟುಂಬದವರೆಲ್ಲಾನು ಯಾಕೆ ಹೇಳ್ತರ್ತೀಯ ಅಂತಾರೆ. ಆಗ ಶ್ರುತಿ ಅತ್ತೆಗೆ ಮೀನಾ ಮದಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಅಂತಾಳೆ. ಇದೆಲ್ಲ ನಿನ್ಗೆ ಬೇಡವಾಗಿರೋ ಕೆಲಸ. ನಿನ್ಗೆ ಯಾವಾಗ ಚಾನ್ಸ್ ಸಿಗುತ್ತೋ ಹಾಗೆಲ್ಲ ಮೀನಾ ಕುಟುಂಬದವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತೀಯ. ಇದೇ ನಿನ್ಗೆ ಕೆಲಸ ಆಗೋಯ್ತಲ್ಲ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ನನ್ಗಿದೆಲ್ಲ ಅಭ್ಯಾಸ ಆಗೋಗಿದೆ ಮವ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ನೀನ್ ಇವ್ರಿಗೆ ಎದುರಾಗಿ ಉತ್ತರ ಕೊಡದೆ ಹಾಗೆ ಇರು, ಅದನ್ನೇ ಇವರು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ನೀನ್ ಸುಮ್ಮನೆ ಇದ್ರೆ ಅವ್ರು ಇನ್ನೂ ಮಾತಾಡ್ತಾನೆ ಇರ್ತಾರೆ. ಸ್ವಲ್ಪ ಬಾಯ್ ಬಿಟ್ಟು ಅವ್ರಿಗೆ ಸರಿಯಾಗಿ ಉತ್ತರ ಕೊಡು ಮೀನಮ್ಮ ಅಂತಾನೆ ಸೂರ್ಯ. ಏ ಶಾಂತಿ, ಸರಿಯಾಗಿ ಒಂದು ವಿಷಯನ ನೆನ್ಪಿಟ್ಕೋ. ನಮಗೆ ಮನೆ ಇಲ್ಲದೆ ಬೀದಿಲಿ ಬಿದ್ದಿದಾಗ ನಮಗೆ ಆಶ್ರಯ ಕೊಟ್ಟಿದ್ದು ಮೀನಾ ಮನೆಯವರು. ಆ ಕೃತಜ್ಞತೆ ನಿನ್ ಮನ್ಸಲ್ಲಿ ಯಾವಾಗ್ಲೂ ಇರಬೇಕು. ಅದನ್ನ ಸರಿಯಾಗಿ ನೆನ್ಪಿಟ್ಕೋ. ದುಡ್ಡಿರೋರು ಶ್ರೀಮಂತರು ಬಡವರು ಅನ್ನೋ ತರ ನೋಡೋದನ್ನ ಮೊದಲು ನಿಲ್ಸು. ಎಲ್ಲರನ್ನೂ ಸಮನಾಗಿ ನೋಡೋದನ್ನ ಮೊದಲು ಕಲಿ ಅಂತ ಹೇಳ್ತಾರೆ. ಆಗ ರವಿ ಅಮ್ಮ, ನೀವು ಮನೋಜ್ ಬಗ್ಗೆ ಮಾತಾಡಕ್ ಬಂದ್ರಿ, ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಏನಕ್ಕೆ ನೀವು ಅದಕ್ಕೇನ ಇದ್ರ ಮಧ್ಯೆಲ್ಲ ಹೇಳ್ತರ್ತಿದ್ದೀರಾ ಅಂತಾನೆ. ಆಗ ಶಾಂತಿ ಈಗೇಂದ್ರು ಈಗ ಏನೋ ಒಂದು ಮಾತಾಡಿದ್ರೆ ಎಲ್ಲರೂ ಹೀಗೆ ಮೈ ಮೇಲೆ ಬೀಳ್ತಿದ್ದೀರಲ್ಲ ಅಂತಾಳೆ. ಆಗ ಶ್ರುತಿ ಅತ್ತೆ ನನಗೆ ಮೀನಾ ಮರಿ ಥರ ಸೈಲೆಂಟಾಗೆಲ್ಲ ಇರೋಕ್ಕೆ ಬರಲ್ಲ. ಅವಳಾಗಂತಿರುವಾಗ ಸರಿ ಈಗ ಹೇಳಕ್ಕೆ ಬಂದಿರೋ ವಿಷಯನೆಲ್ಲನೂ ಹೇಳಲಾ ಬೇಡವಾ ಅಂತಾಳೆ ಶಾಂತಿ. ನಿಮ್ಮನ್ನು ಯಾರು ಹೇಳ್ಬೇಡ ಅಂತ ಹೇಳಿದ್ದು, ಅದೇನೇ ಇದ್ರು ಮೀನಾ ಹತ್ರ ಮಾತ್ರ ಯಾರು ಬರಬೇಡಿ ಅಷ್ಟೇನೇ ಅಂತಾನೆ ಸೂರ್ಯ. ನೋಡು ಶಾಂತಿ, ಅವಶ್ಯಕತೆ ಇಲ್ಲದೆ ನೀನೇ ಬೇಡದೇ ಇರೋದನ್ನೆಲ್ಲನೂ ಮಾತಾಡೋಕೆ ಶುರು ಮಾಡಿದ್ದು, ಅದಕ್ಕೆ ನಾವೆಲ್ಲರೂ ಮಧ್ಯದಲ್ಲಿ ಮಾತಾಡ್ಬೇಕಾಗಿ ಬಂತು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಈಗೇನಕ್ಕೆ ಅವಶ್ಯಕತೆ ಇಲ್ಲದೆ ಅಮ್ಮನ್ನೇ ಟಾರ್ಗೆಟ್ ಮಾಡಿ ಎಲ್ಲರೂ ಮಾತಾಡ್ತಿದ್ದೀರಲ್ಲ ಅಂತಾನೆ ಮನೋಜ. ಸಕ್ಕರೆ ಕಾರಣ ಅಲ್ಲ ಇದಕ್ಕೆಲ್ಲ ಅಂತ ಹೇಗೋ ಹೇಳ್ತೀಯಾ? ನಡುಮನೇಲಿ ಬಂದು ಅವರೇನೇ ಈ ರೀತಿ ಮಾತಾಡ್ತಿರೋದು ಅಂತ ಹೇಳ್ತಾನೆ ಸೂರ್ಯ. ಆಗ ಶಾಂತಿ ಎಲ್ಲರೂ ಸ್ವಲ್ಪ ಸುಮ್ಮನಿದ್ರು. ಮನೋಜ್, ಈಗ ಅವರೆಲ್ಲ ಮಾತಾಡ್ತಿರೋದನ್ನ ಅಲ್ಲೇ ಬಿಡು. ಇವ್ರಿಗೆ ಯಾರಿಗೂ ನಿನ್ ಜೀವನದ ಮೇಲೆ ಸ್ವಲ್ಪನೂ ಅಕ್ಕರೆ ಇಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ಹೌದೌದು ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನ್ರಿ ಮೊದ್ಲು ಅತ್ತೆ ಏನ್ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದಾರೆ, ಮೊದ್ಲು ಅದ್ರ ಬಗ್ಗೆ ಮಾತಾಡಕ್ ಬಿಡಿ ಅಂತಾಳೆ. ಆಗ ಶಾಂತಿ ಮನೋಜ್, ನಿನ್ಗೊಂದ್ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದೆ ಕಣೋ, ಅವರು ತುಂಬಾನೇ ದೊಡ್ಡ ಶ್ರೀಮಂತರು ಅಂತಿರುವಾಗ ಏನು ಹುಡುಗಿನ ನೋಡ್ತಿದ್ದೀರಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಈಗ್ಲಿಂದಾನೇ ಅಲ್ವೇನ್ರಿ ಹುಡುಗಿ ನೋಡ್ಬೇಕಾಗಿರೋದು, ಹುಡುಗಿ ನಮ್ಮೂರಲ್ಲಿಲ್ಲ ಮಲೇಷಿಯಾದವಳು ಅಂತ ಹೇಳ್ತಾಳೆ. ಆಗ ಎಲ್ಲರೂ ಬೈಬಿಟ್ಕೊಂಡು ಶಾಂತಿನ ನೋಡ್ತಾ ಇರ್ತಾರೆ. ಆಗ ಸೂರ್ಯ ಅಪ್ಪ ಮತ್ತೆ ಮಲೇಷಿಯಾ ಅಂತೆ, ಮತ್ತೆ ಅದೇ ಲುಕ್ನಲ್ಲಿ ಹೋಗ್ತಿದ್ದೀರಾ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಅಮ್ಮ ಮೊದಲು ಮದುವೆ ಆಗಿರೋ ಮಲೇಷಿಯಾ ಮದುವೆನೇ ಇನ್ನೂ ಮುಗ್ದಿಲ್ಲ, ಮತ್ತೆ ಮಲೇಷಿಯಾನ ಅಂತ ರವಿ ಕೇಳ್ತಾನೆ. ಅತ್ತೆ ಇದಾದ್ರೂ ನಿಜವಾಗ್ಲೂ ಮಲೇಷಿಯಾದವ್ರೇನಾ ಅಂತ ಮೀನಾ ಕೇಳ್ತಾಳೆ. ಆಗ ಶಾಂತಿ ಎಲ್ಲರೂ ಆ ಪಾರ್ಲರ್ ಥರ ಏಮಾರ್ಸೋರೇ ಇರಲ್ಲ, ಅದೆಲ್ಲಾನು ನಾನು ಈಗಾಗಲೇ ವಿಚಾರಿಸಿದ್ದೀನಿ. ಈ ಹುಡುಗಿ ನಿಜವಾಗ್ಲೂ ಮಲೇಷಿಯಾದವಳೆ ಹಾಗಂತ ಶಾಂತಿ ಹೇಳ್ತಿರುವಾಗ ಹೋದ್ ಸರಿನೂ ನೀನು ಇದನ್ನೇ ಹೇಳಿದ್ದು ಅಂತಾರೆ ರಂಗನಾಥ್ ಅವರು. ಆದರೆ ಈ ಸರಿ ತಪ್ಪಾಗಲ್ಲ ರೀ ಅಂತಾಳೆ ಶಾಂತಿ. ಇಲ್ಲಿ ನೋಡ ಮನೋಜ, ಹುಡುಗಿ ತುಂಬ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತಿರುವಾಗ ಏನಮ್ಮ ನೀನು ಯಾವಾಗಲೂ ನೀನು ಶ್ರೀಮಂತರ ಮನೆ ಹುಡುಗಿನೇ ಬೇಕು ಅನ್ಕೋತೀಯ? ಆ ಹುಡುಗಿ ಒಳ್ಳೆಯವಳ ಕೆಟ್ಟವಳ, ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳ, ಇದನ್ನೆಲ್ಲ ನೋಡಬಾರ್ದಾ ಹಾಗಂತ ರವಿ ಹೇಳ್ತಿರೋವಾಗ ಒಳ್ಳೆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಮನೋಜ್ ಅವ್ರ ಲೈಫು ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಈಗ ಅದೆಲ್ಲ ಮುಖ್ಯನಾ? ಮನೋಜ್ಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಸಿಗಬೇಕು ಅಂತಿದ್ದಾರೆ ಅತ್ತೆ, ಯಾಕೆಂದ್ರೆ ಮನೋಜ್ ಅವರು ದೊಡ್ಡ ಶ್ರೀಮಂತರಾಗ್ತಾರಲ್ವಾ ಅಲ್ವೇನತ್ತೆ ಅಂತ ಶ್ರುತಿ ಕೇಳ್ತಾಳೆ ಶಾಂತಿನ. ಅದು ಮಾತ್ರ ಅಲ್ಲ ಮೈಕಮ್ಮ, ಒಳ್ಳೆ ಹುಡುಗಿರು ಇವ್ನಿಗೆ ಎಲ್ಲಿ ಇಷ್ಟ ಆಗ್ತಾರೆ? ನಮ್ಮ ಪಾಲರಮ್ಮ ಒಂಥರ ಫ್ರಾಡ್ ಆಗಿದ್ರೆ ಮಾತ್ರ ಇವ್ನಿಗೆ ಇಷ್ಟ ಆಗೋದು ಅಂತಾನೆ ಸೂರ್ಯ. ಆಗ ಶ್ರುತಿ ಅತ್ತೆ ನೀವು ಮಾಡ್ತಿರೋದೆಲ್ಲ ತುಂಬ ತಪ್ಪು. ಒಂದು ಮ್ಯಾರೇಜ್ ಆಗಬೇಕು ಅಂದರೆ ದುಡ್ಡು ಮಾತ್ರ ಮುಖ್ಯ ಅಲ್ಲ, ಅವ್ರ ಕ್ಯಾರೆಕ್ಟ್ರು ವೆಲ್ಬಿ ಎಲ್ಲಾನು ಮುಖ್ಯನೇ. ಅವಳಾಗಂತಿರುವಾಗ ಅತ್ತೆ ಗಂಡ ಹೆಂಡತಿ ಅಂದರೆ ಅವ್ರ ಜೀವನ ದುಡ್ಡಿನ ಮೇಲೆ ನಿಂತಿರೋಲ್ಲ, ಕಷ್ಟ ಸುಖ ಎಲ್ಲದರಲ್ಲೂ ಆಧಾರವಾಗಿರಬೇಕು. ಮೀನಾ ಹಾಗಂತಿರುವಾಗ ಶಾರ್ಟಾಗಿ ಹೇಳ್ಬೇಕು ಅಂದರೆ ನನ್ನ ಹೆಂಡತಿ ಮೀನಾ ಥರ ಇರಬೇಕು ಅಂತಾನೆ ಸೂರ್ಯ. ಹಾಗೇನೆ ಮನೋಜ್ ನನಗೆ ಮದುವೆ ಬೇಡ ಅಂತ ಹೇಳ್ತಾನೆ. ಯಾಕೋ ಬೇಡ ಅಂತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ನನಗೆ ಬೇಡ ಅಂದರೆ ಬೇಡ ಅಂದ್ಕೊಂಡು ಹೋಗ್ತಿರೋವಾಗ ಶಾಂತಿಗೆ ಮನೋಜ್ ಮೇಲೆ ಡೌಟ್ ಬಂದು ಮೀನಾ ಮತ್ತೆ ಶ್ರುತಿನ ಹೊರಗಡೆ ಕರ್ಕೊಂಡೋಗಿ ನನಗೆ ಮನೋಜ್ ಮೇಲೆ ಡೌಟ್ ಬಂದಿದೆ, ಆ ಪಾರ್ಲರ್ನೋಳನ್ನ ಹೋಗಿ ಒಂದು ದಿನ ಮೀಟ್ ಮಾಡ್ತಿದ್ದಾನ ಹೇಗೆ ಅಂತ ನನಗೆ ಗೊತ್ತಾಗಬೇಕು. ನೀವಿಬ್ರು ರೋಹಿಣಿ ಮನೋಜ್ನ ಫಾಲೋ ಮಾಡಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಯಾವ ರೀತಿ ಮೀಟ್ ಆಗ್ತಾರೆ ಅನ್ನೋದೆಲ್ಲನೂ ನನಗೆ ಹೇಳಬೇಕು. ಶಾಂತಿ ಹಾಗಂತಿರುವಾಗ ನಿಮ್ಗೆ ಈ ವಿಷಯನೆಲ್ಲನೂ ನಾವು ಹೇಳಬೇಕು ಅಂದರೆ ಅದಕ್ಕೆಲ್ಲ ನೀವು ನಮ್ಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಶಾಂತಿ ಅಂತ ಬಾಯ್ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.